ಸೊ ಅಭ್ಯಂಗಮಾಚರೇ ನಿತ್ಯಂ ಜರಾಶ್ರಮ ವಾತಃ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು ಸುಸ್ವಪ್ನತ್ವಕ್ದಾರ್ಢ್ಯಕೃತ್ ಅಂತ. ಅಭ್ಯಂಗ ನಾವು ಮಾಡೋದಕ್ಕೆ ಮುಂಚೆ ನಾವು ಕರೆಕ್ಟ್ ಆಗಿರುವಂತ ತೈಲವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಅಭ್ಯಂಗದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್, ನಮ್ಮ ಎಲ್ಲ ಪಂಚ ಜ್ಞಾನೇಂದ್ರಿಯಗಳು ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಶ್ರಮ ನಮಗಾಗಿರುವಂತ ಆಯಾಸವನ್ನ ತಡೆಗಟ್ಟುತ್ತೆ, ನಮಗಾಗಿರುವಂತ ಆಯಾಸವನ್ನ ಹೋಗಲಾಡಿಸುತ್ತೆ. ಸೊ ಅಭ್ಯಂಗ ಒಂದು ಮಹತ್ವವಾದ ನಮ್ಮ ದಿನಚರ್ಯ. ಇದನ್ನ ನಾವು ಖಂಡಿತ ದಿನಾಗ್ಲೂ ಎಲ್ಲರೂ ಮನೆಯಲ್ಲಿ ಮಾಡ್ಕೊಳ್ಳಿ ಅಭ್ಯಂಗವನ್ನ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಲೇಖನ ಮಂಜುನಾಥ್. ನಿಮ್ಮೆಲ್ಲರಿಗೂ ವಿಸ್ತಾರ ಹೆಲ್ತ್ಗೆ ಸ್ವಾಗತ. ವೀಕ್ಷಕರೇ, ನಾನಿವತ್ತು ಆಯುರ್ವೇದದ ಒಂದು ವಿಶಿಷ್ಟ ಪದ್ಧತಿಯಾದ ಅಥವಾ ಬೇಸಿಕ್ ಥೆರಪಿಯಾದಂಥ ಅಭ್ಯಂಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಅಭ್ಯಂಗ ಅಂದ್ರೆ ಅಭ್ಯಂಜನ ಅನ್ನೋ ಪದವನ್ನ ನೀವೆಲ್ಲರೂ ಕೇಳಿರ್ತೀರಾ. ಸೊ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಅಭ್ಯಂಜನ ನಾವು ಕೂಡ ಮಾಡ್ಕೊಳ್ತೀವಿ, ದೇವರಿಗೂ ಕೂಡ ಮಾಡ್ತೀವಿ. ಸೊ ತೈಲ ಅಭ್ಯಂಗ ಅಥವಾ ತೈಲ ಅಭ್ಯಂಜನ ಅಥವಾ ಎಣ್ಣೆ ಮಸಾಜ್ ಅಥವಾ ನಾವು ತೈಲ ಸ್ನಾನ ಅಂತ ಕೂಡ ಇದನ್ನ ಕರಿತೀವಿ. ಈ ತೈಲ ಅಭ್ಯಂಜನದ ಒಂದು ಆಯುರ್ವೇದ ರೂಪವೇ ಅಭ್ಯಂಗ. ಅಭ್ಯಂಗ, ಅಭಿ ಅಂದರೆ ದೇಹ, ಅಂಗ ಅಂದ್ರೆ ಮೂಮೆಂಟ್. ಸೊ ನಮ್ಮ ದೇಹದ ಮೇಲೆ ನಾವು ಒಂದು ಎಣ್ಣೆಯನ್ನ ಹಾಕಿ ಮಾಡುವಂತ ಮೂಮೆಂಟ್, ನಮ್ಮ ಕೈಗಳನ್ನ ಯೂಸ್ ಮಾಡಿ ಮಾಡುವಂತ ಮೂಮೆಂಟ್, ಸೊ ಅದನ್ನ ನಾವು ಅಭ್ಯಂಗ ಅಂತ ಹೇಳಿ ಕರಿತೀವಿ. ಸೊ ಅಭ್ಯಂಗವನ್ನ ದಿನಚರ್ಯದಲ್ಲಿ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಅಂದ್ರೆ ನಾವು ಡೈಲಿ ನಾವು ಅಭ್ಯಂಗವನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದೇ ರೀತಿ ಇದೊಂದು ಬಾಹ್ಯ ಸ್ನೇಹನ ಅಂದ್ರೆ ಎಕ್ಸ್ಟರ್ನಲ್ ಓಲಿಯೇಷನ್, ನರ್ಚರಿಂಗ್, ಪ್ರೀತಿಯಿಂದ ಮಾಡುವಂಥದ್ದು, ಒಂದು ಪ್ಯಾಂಪರಿಂಗ್. ನಮಗೆ ನಾವು ಪ್ಯಾಂಪರಿಂಗ್ ಮಾಡ್ಕೊಳ್ಬೇಕಂತಂದ್ರೆ ಈ ಅಭ್ಯಂಗವನ್ನ ನಾವು ಮಾಡ್ಕೊಳ್ಬೇಕು. ಅದೇ ರೀತಿ ನಮ್ಮ ಬಾಹ್ಯ ಸ್ನೇಹನದಲ್ಲಿ ಆಂತರಿಕ ಸ್ನೇಹನ ಅಂತ ಹೇಳಿ ನಾವು ಸ್ನೇಹ ಪಾನವನ್ನ ಕೂಡ ಮಾಡಿಸ್ತೀವಿ. ಆದ್ರೆ ಈ ಬಾಹ್ಯ ಸ್ನೇಹನ ಏನಕ್ಕೆ ಅವರು ಹೇಳಿದ್ದಾರೆ ಅಂತಂದ್ರೆ ಇದು ಮನಸ್ಸಿಗೂ ಕೂಡ ಉಲ್ಲಾಸವನ್ನ ಕೊಡುತ್ತೆ. ಅಭ್ಯಂಗ ನಾವು ಮಾಡಿಸ್ಕೊಂಡಾಗ ಒಂಥರ ಒಂದು ಫೀಲಿಂಗ್, ಒಂದು ಖುಷಿ, ಒಂದು ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ, ಒಂದು ರಿಲ್ಯಾಕ್ಸೇಷನ್ ಇರುತ್ತೆ, ಒಂದು ರಿಜುವಿನೇಷನ್ ಇರುತ್ತೆ. ಸೊ ಅಭ್ಯಂಗದ ಬೆನಿಫಿಟ್ಸ್ ತುಂಬಾ ಇದೆ ವೀಕ್ಷಕರೇ. ಸೊ ಬನ್ನಿ ನೋಡೋಣ ಈ ಅಭ್ಯಂಗವನ್ನ ನಾವು ಹೇಗೆ ಮಾಡೋದು, ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ನಾವು ಅಭ್ಯಂಗವನ್ನ ಮಾಡ್ಬೇಕಂದ್ರೆ ಅವರಿಗೆ ಏನಕ್ಕೆ ಅಭ್ಯಂಗವನ್ನ ಮಾಡ್ಕೋಬೇಕು ಅಂದ್ರೆ ಅವರಿಗೆ ಏನಾದ್ರೂ ತೊಂದರೆಗಳಿದೆಯಾ? ಇವಾಗ ವಾತ ಪ್ರಕೃತಿ ಇದ್ದವರಿಗೆ ನಾವು ಎಳ್ಳೆಣ್ಣೆ ಅಥವಾ ತಿಲತೈಲ ಬೇಸ್ ಯೂಸ್ ಮಾಡಿರುವಂತ ಎಣ್ಣೆಗಳನ್ನ ಯೂಸ್ ಮಾಡಿ ಅಭ್ಯಂಗವನ್ನ ಮಾಡ್ತೀವಿ. ನೋವುಗಳು, ನಮ್ಗೆ ಮೈಕೈ ತುಂಬಾ ನೋಯ್ತಾ ಇದೆ ಅಂತ ಬಂದವ್ರಿಗೆ ನಾವು ಮಹಾನಾರಾಯಣ ತೈಲ, ಧನ್ವಂತರಿ ತೈಲ ಹೀಗೆ ಮುಂತಾದ ತೈಲಗಳನ್ನ ಯೂಸ್ ಮಾಡಿ ಮಾಡ್ತೀವಿ. ಜಸ್ಟ್ ಫಾರ್ ರಿಜುವಿನೇಷನ್ ಪರ್ಪಸ್ ಅಂತ ಬಂದಾಗ ನಾವು ಎಸೆನ್ಷಿಯಲ್ ಆಯಿಲ್ಸ್ ಆಗಿರ್ಬೋದು, ಎಷ್ಟಿ ಮಧು ಆಗಿರ್ಬೋದು, ಹೀಗೆ ಸುಗಂಧ ದ್ರವ್ಯಗಳುಳ್ಳ ಒಂದು ತೈಲಗಳನ್ನ ಯೂಸ್ ಮಾಡಿ ನಾವು ಅಭ್ಯಂಗವನ್ನ ಮಾಡ್ತೀವಿ. ಮಕ್ಕಳ ವಿಚಾರಕ್ಕೆ ಬಂದಾಗ ಮಕ್ಕಳಿಗೆ ಬೆಳವಣಿಗೆ ಚೆನ್ನಾಗಾಗ್ಲಿ, ಅವರು ಪುಷ್ಟಿ ಆಗ್ಲಿ ಅಂತ ಹೇಳಿ ನಾವು ಕ್ಷೀರಬಲ ತೈಲಗಳನ್ನ ಯೂಸ್ ಮಾಡಿ ಅಭ್ಯಂಗವನ್ನ ಮಾಡ್ತೀವಿ. ಅದೇ ರೀತಿ ಪಿತ್ತ ಪ್ರಕೋಪ ಅಥವಾ ಸ್ಕಿನ್ ಡಿಸಾರ್ಡರ್ಸ್ ಇದ್ದವ್ರಿಗೆ ಅಥವಾ ಸ್ಕಿನ್ ಅಲರ್ಜೀಸು ಆ ಥರ ಎಲ್ಲ ಬಂದಾಗ ನಾವು ಅವ್ರಿಗೆ ಮುರಿವೆಣ್ಣ ತೈಲ ಆಗಿರ್ಬೋದು ಅಥವಾ ಕೊಕೊನೆಟ್ ಆಯಿಲ್ ಬೇಸ್ ತೈಲಗಳನ್ನ ಯೂಸ್ ಮಾಡಿ ಅಭ್ಯಂಗವನ್ನ ಮಾಡ್ತೀವಿ. ಹಾಗೆ ಆ ವ್ಯಕ್ತಿಯ ಪ್ರಕೃತಿಗೆ ಅನುಗುಣವಾಗಿ ನಾವು ತೈಲಗಳನ್ನ ಯೂಸ್ ಮಾಡಿಕೊಂಡು ಅಭ್ಯಂಗವನ್ನ ಮಾಡ್ಕೊಳ್ತೀವಿ. ಅಭ್ಯಂಗ ಬರೀ ಕಾಯಿಲೆ ಬಂದ ಮನುಷ್ಯರಿಗೆ ಮಾತ್ರ ಅಲ್ಲ, ದಿನನಿತ್ಯ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ನಾವು ಅಭ್ಯಂಗವನ್ನ ಮಾಡ್ಕೊಳ್ಬಹುದು. ಇವಾಗ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಅನ್ನ ಹೇಳ್ಕೊಡ್ತೀನಿ. ಅಭ್ಯಂಗ ನಾವು ಮಾಡೋದಕ್ಕೆ ಮುಂಚೆ ನಾವು ಕರೆಕ್ಟ್ ಆಗಿರುವಂತ ತೈಲವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ಆ ತೈಲವನ್ನ ನಾವು ಡಬಲ್ ಬಾಯ್ಲಿಂಗ್ ಮೆಥಡ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ಒಲೆ ಮೇಲೆ ಇಟ್ಟು ತೈಲವನ್ನ ನಾವು ಬಿಸಿ ಮಾಡಬಾರ್ದು. ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಲಿಕ್ಕೆ ಇಟ್ಟು ಆ ನೀರಿನೊಳಗೆ ಒಂದು ಬಟ್ಟಲೊಳಗೆ ಎಣ್ಣೆಯನ್ನ ಹಾಕಿ ಅದನ್ನ ನೀರಿನೊಳಗೆ ಬಿಸಿಯಾದ ನೀರಿನಲ್ಲಿ ಇಟ್ಟು ತೈಲವನ್ನ ಬಿಸಿ ಮಾಡಬೇಕು. ಅದನ್ನ ನಾವು ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ತೈಲವನ್ನ ಬಿಸಿ ಮಾಡ್ಕೊಳ್ಬೇಕು. ನಂತರ ರೋಗಿಗೆ ನಾವು ಮೊದಲು ಕೂರಿಸಿಕೊಂಡು ಧನ್ವಂತರಿಯ ಒಂದು ಶ್ಲೋಕವನ್ನ ಹೇಳಿ ಅವರಿಗೆ ನಾವು ಶಿರೋ ಅಭ್ಯಂಗದಿಂದ ಶುರು ಮಾಡ್ತೀವಿ. ಸೊ ಶಿರಸ್ಸಿಂದ ಹಿಡಿದು ನಮ್ಮ ಪಾದದವರೆಗೂ ಅಂದ್ರೆ ಮೊದಲು ಶಿರೋ ಅಭ್ಯಂಗವನ್ನ ಮಾಡಿ ನಂತರ ಅವರನ್ನ ಸುಪೈನ್ ಪೊಸಿಷನ್ ಅಥವಾ ಅಂಗಾತ ಅವರನ್ನ ಮಲಗಿಸಿ ನಾವು ಹೊಕ್ಕಳಿಗೆ ಎಣ್ಣೆಯನ್ನ ಹಾಕ್ತಿವಿ. ಅದೇ ರೀತಿ ಕೈ ಕಾಲುಗಳಿಗೆ ನಮ್ಮ ಒಂದು ಪಾಮ್ ಅಥವಾ ನಮ್ಮ ಫಿಂಗರ್ಸ್
ಪಾಮ್ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ಅಭ್ಯಂಗವನ್ನ ಮಾಡ್ತೀವಿ. ಅಭ್ಯಂಗದಲ್ಲಿ ಅನೇಕ ವಿಧಗಳಿದೆ. ಸೊ ಅದರಲ್ಲಿ ನಾವು 7 ಟೆಕ್ನಿಕ್ಗಳನ್ನ ಬೇಸಿಕ್ ಆಗಿ ಇಲ್ಲಿ ಯೂಸ್ ಮಾಡ್ತೀವಿ. ಸೊ 7 ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಎರಡೂ ಕಡೆ ಅಂದ್ರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಇಬ್ಬರು ವ್ಯಕ್ತಿಗಳಿಂದ ಸೈಮಲ್ಟೇನಿಯಸ್ ಆಗಿ ಅದೇ ಸ್ಟ್ರೋಕ್ಸ್ ಅನ್ನ ಕೊಟ್ಟು ಅಭ್ಯಂಗವನ್ನ ಮಾಡ್ತೀವಿ. ಇದರಿಂದ ನಮ್ಮ ಮನಸ್ಸಿಗೂ ಕೂಡ ತುಂಬಾ ನೆಮ್ಮದಿ ಸಿಗುತ್ತೆ ಅಭ್ಯಂಗ ಮಾಡಿಸ್ಕೊಳ್ತಾ ಇದ್ರೆ. ಇಟ್ಸ್ ಲೈಕ್ ವೆರಿ ನರ್ಚರಿಂಗ್ ಅಂಡ್ ವೆರಿ ಪ್ಯಾಂಪರಿಂಗ್ ಒನ್. ಸೊ ಅಭ್ಯಂಗವನ್ನ ನಾವು ಅಂಗಾತ ಮುಗಿದ ನಂತರ ಅವ್ರನ್ನ ಪ್ರೋನ್ ಪೊಸಿಷನ್ ಅಥವಾ ನಾವು ಬೋರಲು ಮಲಗಿಸಿ ನಾವು ಅಲ್ಲಿ ಕೂಡ ಅಭ್ಯಂಗವನ್ನ ಮಾಡ್ತೀವಿ. ಆ ನಂತರ ನಾವು ಸ್ವೇದವನ್ನ ಕೊಡ್ತೀವಿ. ಅಭ್ಯಂಗ ಮುಗಿದ ನಂತರ ಸ್ವೇದನ ತುಂಬಾ ಇಂಪಾರ್ಟೆಂಟ್. ಸ್ವೇದನ ಅಂದ್ರೆ ಸ್ಟೀಮಲ್ಲಿ ಕೂರಿಸೋದು. ಸೊ ಒಂದು 10 ನಿಮಿಷಗಳ ಕಾಲ ನಾವು ಪೇಷಂಟ್ ಅನ್ನ ಸ್ಟೀಮಲ್ಲಿ ಕೂರಿಸ್ತೀವಿ. ಏನಕ್ಕೆ ಅಂದ್ರೆ ನಾವು ಮಾಡಿರುವಂತ ಅಭ್ಯಂಗದ ಎಣ್ಣೆ ನಮ್ಮ ಒಂದು ಚರ್ಮದ ರಂಧ್ರಗಳಿಂದ ಇನ್ನೂ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗ್ಲಿ, ಅದು ಒಳಗಡೆ ಹೋಗ್ಲಿ ಅನ್ನೋ ಕಾರಣಕ್ಕೆ ನಾವು ಯಾವಾಗ ಸ್ಟೀಮ್ ಅನ್ನ ಕೊಡ್ತೀವೋ ಅಬ್ಸಾರ್ಪ್ಷನ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ನಮ್ಮ ಒಂದು ರಂಧ್ರಗಳೆಲ್ಲ ಓಪನ್ ಆಗುತ್ತೆ, ಅಂದ್ರೆ ನಮ್ದು ಬ್ಲಡ್ ವೆಸಲ್ಸ್ ಓಪನ್ ಆಗುತ್ತೆ. ಸೊ ನಮ್ಮ ಕ್ಯಾಪಿಲರೀಸ್ ಕೂಡ ಓಪನ್ ಆಗುತ್ತೆ. ಇದರಿಂದ ನಮ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಅಭ್ಯಂಗದ ನಂತರ ಸ್ವೇದವನ್ನು ಕೊಡುವುದು ಕೂಡ ಅಷ್ಟೇ ಮುಖ್ಯ. ಇದು ಅಭ್ಯಂಗದ ಒಂದು ಪ್ರೊಸೀಜರ್. ಇದಾದ ನಂತರ ನಾವು ಈ ವ್ಯಕ್ತಿಗೆ ಅಥವಾ ಯಾರು ಅಭ್ಯಂಗವನ್ನ ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಒಂದು ಬಿಸಿ ನೀರಿನ ಒಂದು ಸ್ನಾನವನ್ನ ಕೂಡ ಹೇಳ್ತೀವಿ. ಇದು ಸಿಂಪಲ್ ಪ್ರೊಸೀಜರ್. ನೀವು ಕೂಡ ಮನೆಯಲ್ಲಿ ನೀವು ಡೈಲಿ ನೀವು ಸ್ನಾನ ಮಾಡೋದಕ್ಕೆ ಮುಂಚೆ 10 ನಿಮಿಷ ನಿಮಗೋಸ್ಕರ ಸ್ಪೆಂಡ್ ಮಾಡಿಕೊಂಡು ನಿಮ್ಮ ಇರುವಂತ ತೈಲಗಳನ್ನೇ ಯೂಸ್ ಮಾಡಿಕೊಂಡು ಅಭ್ಯಂಗವನ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ಆಚಾರ್ಯರು ಎಷ್ಟು ಚೆನ್ನಾಗಿ ಅಭ್ಯಂಗದ ಒಂದು ಮಹತ್ವವನ್ನ ಹೇಳಿದ್ದಾರೆ. ಸೊ ಅಭ್ಯಂಗಮಾಚರೇನ್ ನಿತ್ಯಂ ಜರಾಶ್ರಮ ವಾತಹಾಹ ದೃಷ್ಟಿ ಪ್ರಸಾದ ಪುಷ್ಟ್ಯಾಯು ಸುಸ್ವಪ್ನ ತ್ವಕ್ ದಾರ್ಢ್ಯಕೃತ್ ಅಂತ. ಅಂದ್ರೆ ಅಭ್ಯಂಗಮಾಚರೇನ್ ನಿತ್ಯಂ, ದಿನ ಯಾರು ಅಭ್ಯಂಗವನ್ನ ಮಾಡ್ಕೊಳ್ತಾರೋ ಜರಾ ಶ್ರಮ ವಾತಹಾಹ, ಜರ ಅಂದ್ರೆ ಏಜನಿಂಗ್ ಅನ್ನ ತಡೆಗಟ್ಟುತ್ತೆ ಅಭ್ಯಂಗ. ಸೊ ಶ್ರಮ ನಮಗಾಗಿರುವಂತ ಆಯಾಸವನ್ನ ತಡೆಗಟ್ಟುತ್ತೆ, ನಮಗಾಗಿರುವಂತ ಆಯಾಸವನ್ನ ಹೋಗಲಾಡಿಸುತ್ತೆ. ವಾತಹಾಹ ಅಂದ್ರೆ ವಾತ ದೋಷವನ್ನ ಕಡಿಮೆ ಮಾಡುತ್ತೆ. ದೃಷ್ಟಿ ಪ್ರಸಾದ ಅಂದ್ರೆ ನಮ್ಮ ವಿಷನ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಅಭ್ಯಂಗದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸೆನ್ಸ್ ಆರ್ಗನ್ಸ್, ನಮ್ಮ ಎಲ್ಲ ಪಂಚ ಜ್ಞಾನೇಂದ್ರಿಯಗಳು ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ. ನರ್ವೈನ್ ಸ್ಟಿಮ್ಯುಲೇಟ್ ಆಗಿ ನಮ್ಮ ಜ್ಞಾನೇಂದ್ರಿಯಗಳು ಕೂಡ ಸ್ಟಿಮ್ಯುಲೇಟ್ ಆಗಿ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಅಥವಾ ಸೆನ್ಸ್ ಆರ್ಗನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದೇ ನಿಟ್ಟಿನಲ್ಲಿ ದೃಷ್ಟಿ ಪ್ರಸಾದ ಅಂತ ಹೇಳಿದ್ದಾರೆ. ಅಂದ್ರೆ ನಮಗೆ ಒಂದು ದೃಷ್ಟಿ ವಿಷನ್ ಅನ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಪುಷ್ಟಿ ಆಯು, ಪುಷ್ಟಿ ಅಂದ್ರೆ ನಮ್ಗೆ ಬಲವನ್ನ ಕೊಡುತ್ತೆ. ಆಯುಷನ್ನು ಕೂಡ ವೃದ್ಧಿ ಮಾಡುತ್ತೆ. ಸುಸ್ವಪ್ನ ಅಂದ್ರೆ ಒಳ್ಳೆ ನಿದ್ದೆಯನ್ನ ಕೊಡುತ್ತೆ. ಸೊ ಯಾರಾದ್ರೂ ಇನ್ಸೋಮ್ನಿಯಾ, ಸ್ಲೀಪ್ಲೆಸ್ನೆಸ್ ಈ ತರ ಎಲ್ಲ ತೊಂದರೆ ಇದ್ದವ್ರು ಕೂಡ ಅಭ್ಯಂಗವನ್ನ ನೀವು ಡೈಲಿ ಮನೇಲಿ ಮಾಡ್ಕೊಂಡು ನೋಡಿ, ನಿಮ್ಗೆ ಖಂಡಿತ ಒಳ್ಳೆ ನಿದ್ದೆ ಕೂಡ ಸಿಗುತ್ತೆ. ತ್ವಕ್ ದಾರ್ಢ್ಯಕೃತ್ ಅಂದ್ರೆ ನಮ್ಮ ಸ್ಕಿನ್ ಅನ್ನ ಬಲಿಷ್ಠಗೊಳಿಸುತ್ತೆ, ಅಂದ್ರೆ ನಮ್ಮ ಸ್ಕಿನ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಅದೇ ರೀತಿ ನಮ್ಮ ಸ್ಕಿನ್ ಅಲ್ಲಿ ಒಳ್ಳೆ ಕಾಂಪ್ಲೆಕ್ಷನ್ ಇನ್ಕ್ರೀಸ್ ಆಗುತ್ತೆ, ಸಾಫ್ಟ್ ಅಂಡ್ ಸಪಲ್ನೆಸ್ ಬರುತ್ತೆ, ಮತ್ತೆ ಮಾಯಿಶ್ಚರ್ ಕೂಡ ರಿಟೈನ್ ಆಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮ್ಮ ಅಭ್ಯಂಗದಲ್ಲಿದೆ. ಅದೇ ರೀತಿ ನಮ್ಮ ಅಭ್ಯಂಗದ ಒಂದು ಬೇಸಿಕ್ ಸೈನ್ಸ್ ಟೆಕ್ನಾಲಜಿ ಅದ್ರ ಹಿಂದಿರೋದು ಏನಂತ ಅಂದ್ರೆ, ಅಭ್ಯಂಗ ಮಾಡುವಾಗ ನಮ್ಮ ಒಂದು ಫಿಂಗರ್ ಅಥವಾ ಪಾಮ್ ಅನ್ನ ನಾವು ಮೂವ್ಮೆಂಟ್ ಮಾಡ್ತೀವಿ ನಮ್ಮ ಸ್ಕಿನ್ ಮೇಲೆ. ಇದರಿಂದ ಏನಾಗುತ್ತೆ, ನಮ್ಗೆ ನರ್ವೈನ್ ಸ್ಟಿಮ್ಯುಲೇಷನ್ ಆಗುತ್ತೆ. ಇದರಿಂದ ನಮ್ಮ ಮಸಲ್ಗೆ ಆಗಿರುವಂತ ನರ್ವೈನ್ ಕನೆಕ್ಷನ್ ಏನಿರುತ್ತೆ ಅದು ಕೂಡ ಸ್ಟಿಮ್ಯುಲೇಷನ್ ಆಗುತ್ತೆ. ಸರ್ಕ್ಯುಲೇಷನ್ ಸಿಸ್ಟಮ್ ಕೂಡ ನಮ್ಗೆ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲವುಗಳಿಂದ ನಮ್ಗಿರುವಂತ ಸ್ಟಿಫ್ನೆಸ್ ಆಗಿರ್ಬೋದು, ನೋವಾಗಿರ್ಬೋದು, ಬೇರೆ ರೀತಿ ತೊಂದರೆಗಳಾಗಿರ್ಬೋದು, ಎಸ್ಪೆಷಲಿ ನಮ್ಮ ಜಾಯಿಂಟ್ ಸ್ಟಿಫ್ನೆಸ್ ಆಗಿರ್ಬೋದು, ಇದೆಲ್ಲ ಕೂಡ ಅಭ್ಯಂಗದಿಂದ ನೀವು ತಡೆಗಟ್ಟಬಹುದು. ಇದನ್ನು ನೀವು ಪ್ರಿವೆನ್ಷನ್ ಆಗಿ ಕೂಡ ಯೂಸ್ ಮಾಡ್ಬೋದು, ಅದೇ ರೀತಿ ಕ್ಯುರೇಟಿವ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ಅಭ್ಯಂಗ ಒಂದು ಮಹತ್ವವಾದ ನಮ್ಮ ದಿನಚರ್ಯ. ಇದನ್ನ ನಾವು ಖಂಡಿತ ದಿನಾಗ್ಲೂ ಎಲ್ಲಾರು ಮನೆಯಲ್ಲಿ ಮಾಡ್ಕೊಳ್ಳಿ ಅಭ್ಯಂಗವನ್ನ. ಇಲ್ಲ ನಿಮ್ಮ ಹತ್ತಿರದ ಯಾವ್ದಾದ್ರು ಒಂದು ಆಯುರ್ವೇದ ಒಂದು ಚಿಕಿತ್ಸಾಲಯ ಇದ್ರೆ ಅಲ್ಲಿ ಕೂಡ ಹೋಗಿ ನೀವು ಅಭ್ಯಂಗವನ್ನ ನೀವು ತಗೊಳ್ಬಹುದು. ಸೊ ಇದ್ರ ಬೆನಿಫಿಟ್ಸ್ ಅನ್ನ ನೀವೆಲ್ಲಾದ್ರೂ ಪಡ್ಕೊಳ್ಳಿ. ಅಭ್ಯಂಗವನ್ನ ದಿನಾಗ್ಲೂ ನೀವೆಲ್ಲಾರು ಮನೆಯಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.